ನಿಮ್ಮ ಅಪ್ಪ ಅಮ್ಮ ಮಿಡಲ್ ಕ್ಲಾಸ್, ಈಗ ನೀವು ಮಿಡಲ್ ಕ್ಲಾಸ್. ಅಪ್ಪಿ ತಪ್ಪಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೆ ನಿಮ್ಗಳು ಹುಟ್ಟೋ ಮಕ್ಕಳು ಕೂಡ ಸೇಮ್ ಮಿಡಲ್ ಕ್ಲಾಸ್. ಯಾಕೆ ಹೀಗೆ ಅಂತ ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ? ಮಿಡ್ಲ್ ಕ್ಲಾಸ್ ಅವ್ರು ನಾವು ದುಡಿಯಲ್ಲ ಅಂತಲ್ಲ, ದುಡಿಮೆ ಹೆಸರಲ್ಲಿ ನಾವು ದಣಿಯಲ್ಲ ಅಂತನೂ ಅಲ್ಲ, ಎರಡೂ ಮಾಡ್ತೀವಿ. ಬಟ್ ಆದರೂ ನಮ್ಮ ಬದುಕು ಬದಲಾಗಲ್ಲ. ತಿಂಗಳಾದರೆ ಬರೋ ಆ ಸಂಬಳ ಅರ್ಧ EMIಗಳಿಗೆ ಅಂತ ಕಟ್ಟಾಗೋದ್ರೆ ಇನ್ನು ಉಳಿದಿರೋ ಅರ್ಧ ಬರೋ ಬಿಲ್ ಕಟ್ಟೋದ್ರಲ್ಲಿ ಖಾಲಿನೇ ಆಗೋಗುತ್ತೆ. 20ನೇ ತಾರೀಕು ಕಾಲಿಡುವಷ್ಟರಲ್ಲಿ ಜೇಬೆಲ್ಲ ತಡ್ಕಾಡಿದ್ರು 1 ನಯಾ ಪೈಸಾ ಸಿಗಲ್ಲ, 1 ನಯಾ ಪೈಸಾ. ಇದು ನಮ್ಮ ಬದುಕು. ಇದಕ್ಕೆಲ್ಲ ಕಾರಣ ಏನು ಅಂತ ಯಾವತ್ತಾರು ಕೂತು ಯೋಚನೆ ಮಾಡಿದ್ದೀರಾ? ನಾವುಗಳು ಅಂದರೆ ಮಿಡ್ಲ್ ಕ್ಲಾಸ್ನವರು ಒಂದು ಸಣ್ಣ ಸರ್ಕಲ್ ಒಳಗಡೆ ಬದುಕ್ತೀವಿ. ಚೆನ್ನಾಗಿ ಓದು, ಒಂದೊಳ್ಳೆ ಕೆಲಸ ತಗೋ, ತಿಂಗಳಾದರೆ ಸಂಬಳ ತಗೋ, ಆ ಸಂಬಳಕ್ಕಿಂತ ಜಾಸ್ತಿ EMIಗಳು ಮಾಡ್ಕೋ, ಇನ್ನೊಂದು 30-40 ವರ್ಷ ಅದೇ ಸರ್ಕಲ್ ಒಳಗಡೆ ಬದುಕ್ಬಿಡು. ಇದಕ್ಕಿಂತ ಒಂದು ಬೇಜಾರಿನ ಸಂಗತಿ ಏನು ಅಂತ ಗೊತ್ತಾ? ಇದೇ ಲೈಫು, ಈ ಸರ್ಕಲ್ಲೇ ನಮ್ಮ ಲೈಫು ಅಂತ ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ನನ್ನ ಪ್ರಕಾರ ಈ ಮಿಡ್ಲ್ ಕ್ಲಾಸ್ ಅನ್ನೋ ಟ್ರ್ಯಾಪಲ್ಲಿ ನಾವುಗಳು ಬಿದ್ದು ಸಿಕ್ಕಾಕೊಂಡು ಒದ್ದಾಡೋದಕ್ಕೆ 3 ಕಾರಣ. ಮೊದಲನೇದು, ಸಂಬಳ ಅಂದರೆ ಸೇಫ್ ಅನ್ನೋ ನಮ್ಮ ಆಲೋಚನೆ. ಎರಡನೇದು, ರಿಸ್ಕ್ ತಗೊಳ್ಳಿಕ್ಕೆ ನಮ್ಗಳಿಗೆ ಭಯ. ಮೂರನೇದು ಬಂದು ನಮ್ಗಳಿಗೆ ಸರಿಯಾದ ಫೈನಾನ್ಷಿಯಲ್ ಎಜುಕೇಷನ್ ಇಲ್ಲದೆ ಇರುವಂಥದ್ದು. ಮೊದಲನೇ ರೀಸನ್ನು ಸ್ಯಾಲ್ರಿ ಅನ್ನೋ ಟ್ರ್ಯಾಪು. ಅದೊಂಥರ ಜೇಡರ್ ಬಲೆ ಇದ್ದಂಗೆ. ತುಂಬ ಜನ ಅನ್ಕೊಳ್ಳೋದೇನಪ್ಪ ಅಂತಂದರೆ, ಸ್ಯಾಲ್ರಿ ಬಂತು ಅಂತಂದರೆ ನಾವು ಸೇಫು, ಇಟ್ಸ್ ಅ ಸೇಫ್ ಗೇಮ್, ನಮ್ಮನ್ನೇ ನಂಬ್ಕೊಂಡಿರೋ ಮನೆಯವ್ರು ಸೇಫು, ನಾವು ಕಟ್ಟಬೇಕಾಗಿರೋ ಕಮಿಟ್ಮೆಂಟ್ಗಳು ಸೇಫು, ಟೋಟಲ್ ಆಗಿ ತಿಂಗಳಾದರೆ ಸಂಬಳ ಬರುತ್ತೆ ಅಂತಂದರೆ ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್ ಅನ್ನೋ ಭ್ರಮೇಲಿ ಬದುಕ್ತಿರ್ತಾರೆ. ಸಂಬಳ ಅಂದರೆ ಸೇಫೇ, ಐ ಅಗ್ರಿ ದಟ್, ನಾನು ಅದನ್ನು ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಸೇಫ್ ಒಳಗಡೆ ಒಂದು ಪ್ರಾಬ್ಲಮ್ ಇದೆ. ಎಸ್, 20,000 ಸಂಬಳ ಬರ್ತಿದ್ದಾಗ ಸಿಂಪಲ್ ಆಗಿದ್ದಿದ್ದು ನಮ್ಮ ಲೈಫು 40,000 ಸಂಬಳ ಬರ್ತಿದ್ದಂಗೆ ಲಕ್ಸುರಿ ಟರ್ನ್ ಆಗುತ್ತೆ. ಬೆಟರ್ ಫೋನ್ ಬೇಕು, ಬೆಟರ್ ಮನೆ ಬೇಕು, ಇರೋ ಮನೆಗಿಂತ ಒಳ್ಳೆ ಮನೆ ಬೇಕು, ಜಾಸ್ತಿ ಬಾಡಿಗೆ, ಇರೋ ಫೋನ್ಗಿಂತ ಕಾಸ್ಟ್ಲಿ ಫೋನ್ ಬೇಕು, ಎಕ್ಸ್ಟ್ರಾ EMI, ಪಕ್ಕದ ಮನೆಯವ್ನು ಕಾರ್ ತೊಗೋತಿದ್ದಾನೆ, ನಾನು ತೊಗೋಬೇಕು, ಮತ್ತೊಂದು EMI. ಸ್ಯಾಲ್ರಿ ಜಾಸ್ತಿ ಆಗ್ತಾ ಇನ್ಕ್ರೀಸ್ ಆಗಬೇಕಾಗಿರೋ ನಮ್ಮ ಫ್ರೀಡಮ್ ಇನ್ಕ್ರೀಸ್ ಆಗಲ್ಲ, ನಮ್ಮ ಬರ್ಡನ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ. 30,000 ಸಂಬಳ ತೊಗೊಳ್ಳೋ ನಾವು 40,000 ಕಮಿಟ್ಮೆಂಟ್ ಮಾಡ್ಕೋತೀವಿ. ಇನ್ನೆಲ್ಲಿಂದ ಸೇಫ್ ಗೇಮ್ ಅದು? ಎರಡನೇ ರೀಸನ್ ಬಂದು ಭಯ. ರಿಸ್ಕ್ ತಗೊಳ್ಳಿಕ್ಕೆ ನಮ್ಗಳಿಗೆ ಭಯ, ಏನಾದರೂ ಸಾಧನೆ ಮಾಡಲಿಕ್ಕೆ ಅಂತ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಭಯ, ಸ್ವಂತವಾಗಿ ಬಿಸ್ನೆಸ್ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಭಯ. ಅಷ್ಟೆಲ್ಲ ಹಾಳಾಗೋಗ್ಲಿ, ಮಾಡ್ತಿರೋ ಕೆಲಸಕ್ಕೆ ರೆಸಿಗ್ನೇಷನ್ ಹಾಕಿ ಇನ್ನೊಂದು ಕೆಲಸ ಹುಡ್ಕೋದಕ್ಕೂ ಭಯ ನಮಗೆ. ಯಾಕೆ ಅಂತಂದರೆ ನಾವು ತಗೊಳ್ಳೋ ಆ ರಿಸ್ಕಿಂದ ನಾವು ಮಾತ್ರ ಸೋಲಲ್ಲ, ನಮ್ಮನ್ನೇ ನಂಬಿರೋ ಮನೆಯವ್ರು ಸೋಲ್ತಾರೆ, ನಾವು ಕಟ್ಟಬೇಕಾಗಿರೋ ಕಮಿಟ್ಮೆಂಟ್ ಸೋಲ್ತವೆ. ಇಷ್ಟೆಲ್ಲ ಸೋಲನ್ನು ಅನುಭವಿಸೋದಕ್ಕಿಂತ ಪರವಾಗಿಲ್ಲ, ಸೇಫ್ ದಾರಿ ಸಂಬಳ ಇದೆಯಲ್ಲ, ಅದನ್ನೇ ನಂಬ್ಕೊಂಡು ಜೀವನ ಸಾಗಿಸ್ಬಿಡೋಣ ಅಂತ ತುಂಬ ಜನ ಮಿಡ್ಲ್ ಕ್ಲಾಸ್ ಅವ್ರು ಯೋಚನೆ ಮಾಡ್ತಾರೆ. ಸೇಫ್ ಅನ್ನೋ ಫೀಲಲ್ಲೇ ನಾವು ಎಲ್ಲಿವರೆಗೂ ಇರ್ತೀವೋ, ಕಂಫರ್ಟ್ ಅನ್ನೋ ಫೀಲಿಂದ ಎಲ್ಲಿವರೆಗೂ ಆಚೆ ಬರೋದಿಲ್ವೋ, ಅಲ್ಲಿವರೆಗೂ ನಾವು ಈ ಮಿಡ್ಲ್ ಕ್ಲಾಸ್ ಅನ್ನೋ ಕೂಪ್ತಿಂದ ಆಚೆ ಬರಲಿಕ್ಕಾಗಲ್ಲ. ಸಂಬಳ ನಂಬಿ ಮುಂದೆ ಬಂದವರು ಬೆರಳಿಕೆ ಅಷ್ಟು ಮಾತ್ರನೇ. ಮೂರನೇ ರೀಸನು, ಆ್ಯಂಡ್ ಮೇಯ್ನ್ಲಿ ನಮ್ಮ ಬದುಕುಗಳು ಹೀಗೆ ಉಳಿದೋಗೋದಕ್ಕೆ ಇದೇ ಮೇನ್ ರೀಸನ್, ಫೈನಾನ್ಷಿಯಲ್ ಎಜುಕೇಷನ್ ಇಲ್ಲದೆ ಇರೋದು. ಸ್ಕೂಲ್ಗೆ ಹೋದರೆ ಮ್ಯಾಥ್ಸು, ಹಿಸ್ಟ್ರಿ, ಸೈನ್ಸು ಎಲ್ಲ ಕಲಿಸ್ತಾರೆ. ಮನೆಗೆ ಬಂದರೆ ನೀನು ಸ್ಕೂಲ್ಗೆ ಹೋಗು, ಮದುವಾಗು, ಮಕ್ಕಳು ಮಾಡ್ಕೊ, ಹಿಂಗೆ ಇರೋ ಅನ್ನೋದು ಕಲಿಸ್ತಾರೆ. ಜೀವನದಲ್ಲಿ ದುಡ್ಡು ಮಾಡೋದನ್ನು ಯಾರೂ ಕಲಿಸಲ್ಲ ನಮ್ಗಳಿಗೆ, ಯಾರು ಕಲಿಸಲ್ಲ. ಸ್ಕೂಲಲ್ಲಿ ಮಾಸ್ಟ್ರು ಹೇಳ್ಕೊಡಲ್ಲ, ಬರೀ ಮಾರ್ಕ್ಸ್ ಕಾರ್ಡ್ನ ನಂಬ್ಕೊಂಡು ಜೀವನ ಮಾಡಬೇಡ, ಬದುಕನ್ನು ಕಲ್ತ್ಕೋ, ಹೊರಗಡೆ ಬೇರೆ ಪ್ರಪಂಚ ಇದೆ ಅಂತ ಒಬ್ಬ ಮಾಸ್ಟ್ರು ಹೇಳಲ್ಲ. ಸುಮ್ಮನೆ ಅವ್ರು ಇರುತ್ತಾನೆ, ಸಂಬಳಕ್ಕೆ ಕೆಲಸಕ್ಕೆ ಹೋಗಿ ಯಾಕೆ ಸಾಯ್ತೀಯಾ, ಸ್ವಂತವಾಗಿ ನೀನೇನಾದರೂ ಮಾಡು ಅಂತ ಯಾವ ಅಪ್ಪ ಅಮ್ಮನೂ ಹೇಳೋದಿಲ್ಲ. ಮೇಯ್ನ್ಲಿ ಮಿಡ್ಲ್ ಕ್ಲಾಸಲ್ಲಿ ನಾವು ಬೆಳೆದಿರೋ ರೀತಿ, ನಮ್ಮನ್ನು ಬೆಳೆಸಿರೋ ರೀತಿನೇ ಈ ರೀತಿ ಇರಬೇಕಾದ್ರೆ ನಾವು ಹೇಗೆ ಮಿಡ್ಲ್ ಕ್ಲಾಸಿಂದ ಆಚೆ ಬರ್ಲಿಕ್ಕೆ ಸಾಧ್ಯ? ಸೈನ್ಸು ಮ್ಯಾಥ್ಸು ಬೇಡ ಅಂತ ನಾನು ಹೇಳ್ತಿಲ್ಲ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಎಜುಕೇಷನ್ ಅನ್ನೋದನ್ನು ನಮಗೆ ಸ್ವಲ್ಪ ಕೊಡಿ. ಬರೇ ಪುಸ್ತಕದ ಬದನೆಕಾಯಿನೇ ನಂಬ್ಕೊಂಡು ಹೋದ್ರೆ ಹೀಗೆ ಇರುತ್ತೆ ದಾರಿ. ಅದ್ರ ಜೊತೆಗೆ ಸ್ವಲ್ಪ ಸ್ಕಿಲ್ನೂ ಕಲ್ತ್ಕೋ, ಸ್ವಲ್ಪ ಬದುಕೋ ದಾರಿನೂ ಕಲ್ತ್ಕೋ, ಸ್ವಲ್ಪ ದುಡ್ಡು ಮಾರೋ ದಾರಿನೂ ಕಲ್ತ್ಕೋ ಅಂತ ಯಾರು ಹೇಳಲ್ಲ? ಇದಿಷ್ಟು ಸಾಲದು ಅಂತ ಈ ಸೋ ಕಾಲ್ಡ್ ಸಮಾಜ ಇದೆಯಲ್ಲ, ಸಿಸ್ಟಮ್, ಈ ಸಿಸ್ಟಮ್ಗೆ ನೀವುಗಳಾಗಲಿ, ನಾನಾಗಲಿ, ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಬೇರೆ ಯಾರೇ ಆಗಲಿ, ಇವ್ರ್ಯಾರು ಮಿಡ್ಲ್ ಕ್ಲಾಸಿಂದ ಆಚೆ ಬರೋದು ಅಗತ್ಯ ಇಲ್ಲ, ಅವ್ರಿಗೆ ಆಸೆ ಇಲ್ಲ. ಯಾಕೆ ಅಂದರೆ ಇದೇ ಸೋ ಕಾಲ್ಡ್ ಸಿಸ್ಟಮ್ಗೆ ಎಂಪ್ಲಾಯೀಸ್ ಬೇಕು. ನಾವು ಮಿಡ್ಲ್ ಕ್ಲಾಸ್ನವರು ಕೂಲಿ ಮಾಡೋದಕ್ಕೆ ನಾವು ರೆಡಿ. ಕನ್ಸ್ಯೂಮರ್ಸ್ ಬೇಕು. ಮೇನ್ಲಿ ಇಂಡಿಯನ್ ಮಾರ್ಕೆಟು ಡಿಪೆಂಡ್ ಆಗಿರುವಂಥದ್ದು ಕ್ಲಾತ್ಸು, ಮೊಬೈಲ್ಸು, ಬೈಕ್ಸು, ಕಾರ್ಸು, ಇವೆಲ್ಲದಕ್ಕೂ ಡಿಪೆಂಡ್ ಆಗಿರೋದು ಮಿಡ್ಲ್ ಕ್ಲಾಸ್ಗಳ ಮೇಲೆ. ಸೊ ಇವನ್ನೆಲ್ಲನೂ ತಗೊಳ್ಳಿಕ್ಕೆ ಅವ್ರಿಗೆ ಕನ್ಸ್ಯೂಮರ್ಸ್ ಬೇಕು. ಅಗೈನ್ ನಾವು ಮಿಡ್ಲ್ ಕ್ಲಾಸ್ನವರು ಇದೀವಲ್ಲ. ಮೂರನೇದು, ಇದನ್ನೆಲ್ಲ ತಗೊಳ್ಳಿಕ್ಕೆ ಅದೇ ಸೋಕಾಲ್ಡ್ ಸಿಸ್ಟಮ್ಮೇ ಲೋನ್ ಕೊಡುತ್ತೆ. ಆ ಲೋನ್ನ ರೀಪೇ ಮಾಡುವಂಥವ್ರು ಬೇಕು. ಅಗೈನ್ ಅಲ್ಲಿ ನಮ್ಮಂಥ ನಿಮ್ಮಂಥ ಮಿಡ್ಲ್ ಕ್ಲಾಸ್ನವರು. ಯಾಕೆ ಅಂದರೆ ಈ ಸೋ ಕಾಲ್ಡ್ ಹೈ ಕ್ಲಾಸ್ನವರು ಅದೇ ಲೋನ್ನ ತಗೊಂಡು 1,000 ಕೋಟಿ ದೇಶ ಬಿಟ್ಟು ಓಡೋಗ್ತಾರೆ. ನಾವುಗಳು ಹಾಗಲ್ಲ.
EMI 4ನೇ ತಾರೀಕು ಇತ್ತು ಅಂದರೆ 3ನೇ ತಾರೀಕು ಇನ್ನೊಂದು ಕಡೆ ಸಾಲ ಮಾಡಿ ಏನಾದ್ರು ತೊಗೊಂಬಂದು ಅಕೌಂಟಲ್ಲಿ ದುಡ್ಡು ಇಡ್ತೀವಿ. ಸೊ ಕರೆಕ್ಟಾಗಿ ರೀಪೇ ಮಾಡುವಂಥ ಲೋನ್ ಬಾರೋವರ್ಸ್ ಬೇಕು. ಇವಾಗ ಹೇಳ್ರಿ, ಇಷ್ಟೆಲ್ಲ ಸ್ಪೀಡ್ ಬ್ರೇಕರ್ಗಳ ಮಧ್ಯೆ ನಾವುಗಳು ನಿಜವಾಗ್ಲೂ ಈ ಮಿಡ್ಲ್ ಕ್ಲಾಸ್ ಅನ್ನೋ ಸರ್ಕಸಿಂದ ಆಚೆ ಬರ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಮನಸ್ಸು ಮಾಡಬೇಕು. ಎಸ್, ಸಂಬಳ ಬಿಟ್ಟು ಕೆಲಸ ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಮಿಡ್ಲ್ ಕ್ಲಾಸಿಂದ ಆಚೆ ಬರ್ಬೋದು ಅಂತ ಹೇಳ್ತಿಲ್ಲ. ಆ ಸಂಬಳದ ಜೊತೆಗೆ ಹೊಸ ಹೊಸ ಸ್ಕಿಲ್ಗಳನ್ನ ಕಲಿಬೇಕು. ನಾವುಗಳು ಸೆಕೆಂಡ್ರಿ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೇಕು. ಒಂದೇ ಸಂಬಳದ ಮೇಲೆ ಡಿಪೆಂಡ್ ಆಗಬಾರ್ದು. ಆ್ಯಂಡ್ ಆ ಸಂಬಳದಲ್ಲಿ, ಆ ಸೆಕೆಂಡ್ರಿ ಇನ್ಕಮಲ್ಲಿ ಬರೋ ಆದಾಯದಲ್ಲಿ ಅಲ್ಪ ಸ್ವಲ್ಪನಾದರೂ ಇನ್ವೆಸ್ಟ್ ಮಾಡೋದನ್ನು ಕಲಿಬೇಕು. ಮ್ಯೂಚುವಲ್ ಫಂಡ್ಸಲ್ಲಿ, ಸ್ಟಾಕ್ಸಲ್ಲಿ, ಗೋಲ್ಡಲ್ಲಿ ಖರ್ಚನ್ನ ಕಮ್ಮಿ ಮಾಡಿ ಅಟ್ಲೀಸ್ಟ್ ಒಂದು ಭಾಗನಾದರೂ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಆಗಬೇಕು. ಅಟ್ಲೀಸ್ಟ್ ನಾನು 1 ವರ್ಷ ಸ್ವಂತವಾಗಿ ಏನಾದರೂ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತೀನಿ. ಆ 1 ವರ್ಷದಲ್ಲೂ ಏನಾದರೂ ಆಗಲಿಲ್ವಾ, ಪರವಾಗಿಲ್ಲ, ಅವಾಗ ನಾನು ಬೇಕಾದರೆ ಮತ್ತೆ ಸಂಬಳದ ಕಡೆ ತಲೆ ಹಾಕ್ತೀನಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕು. ನಾನು ಇದು ಯಾವುದನ್ನು ಮಾಡೋದಿಲ್ಲ, ಅಡಿಷ್ನಲ್ ಸ್ಕಿಲ್ ಯಾವುದನ್ನು ಕಲಿಯಲ್ಲ, ಎಕ್ಸ್ಟ್ರಾ ಸಂಪಾದನೆ ಕಡೆಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬರೋ ಆದಾಯದಲ್ಲಿ ಖರ್ಚನ್ನು ಕಮ್ಮಿ ಮಾಡಲ್ಲ, ಸ್ವಲ್ಪನೂ ಉಳಿಸೋದಿಲ್ಲ ಅಂತ ನಿಂತರೆ ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಕ್ಲಾಸ್ಗೆ ಹೋಗೋದು ಹಾಳಾಗೋಗ್ಲಿ, ಇರೋ ಮಿಡ್ಲ್ ಕ್ಲಾಸಿಂದ ಲೋವರ್ ಕ್ಲಾಸ್ಗೆ ಹೋಗ್ಬಿಡ್ತೀವಿ. ಅದನ್ನು ತಡ್ಕೊಳ್ಳಿಕ್ಕೆ ನೀನು ರೆಡಿನಾ? ಯೋಚನೆ ಮಾಡು. ಮಿಡ್ಲ್ ಕ್ಲಾಸ್ ಅನ್ನೋದು ನಮ್ಗಳಿಗೆ ಯಾರಿಗೂ ಪರ್ಮನೆಂಟ್ ಐಡೆಂಟಿಟಿ ಅಲ್ಲ. ಬಟ್ ಅದರಿಂದ ಆಚೆ ಬರಲಿಕ್ಕೆ ಎಕ್ಸ್ಟ್ರಾ ಏನೋ ಮಾಡಬೇಕು. ಈಗ ಮಾಡ್ತಿರೋದನ್ನೇ ಮಾಡ್ತಾ ಕೂತ್ರೆ ಆಗಲ್ಲ. ಇಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಇರೋದೇ ಹೀಗೆ ಅಂತ ನಿಂತರೆ ಮತ್ತದೇ ಕತೆ. ನಮ್ಮಪ್ಪ ಮಿಡ್ಲ್ ಕ್ಲಾಸ್, ಈಗ ನಾನು ಮಿಡ್ಲ್ ಕ್ಲಾಸ್, ಮುಂದೆ ನಮ್ಗೆ ಹುಟ್ಟೋ ಮಕ್ಕಳು ಅವರು ಮಿಡಲ್ ಕ್ಲಾಸ್. ಇದು ಮೋಟಿವೇಶ್ನಲ್ ವಿಡಿಯೋ ಅಲ್ಲ. ನಿಮ್ಗಳಿಗೆ ಮೋಟಿವೇಟ್ ಮಾಡೋ ರೇಂಜ್ಗೆ ನಾನಿನ್ನೂ ಬೆಳೆದೂ ಇಲ್ಲ. ನಾನು ನಿಮ್ಮಲ್ಲೊಬ್ಬ, ನಿಮ್ಮಂತೆ ಒಬ್ಬ, ಅದೇ ಮಿಡಲ್ ಕ್ಲಾಸ್. ನಾನು ನನ್ನ ಅನುಭವನ, ನನ್ನ ಜೀವನದಲ್ಲಿ ಅನುಭವಿಸಿದ್ದನ್ನು ಈ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮ್ಗಳಿಗೇನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋದಲ್ಲಿ ಹೇಳ್ತಿರುವಂಥದ್ದು ಬರೀ ಕಥೆಯಲ್ಲ, ನಮ್ಮ ಲೈಫು ಅಂತ ನಿಮ್ಗಳಿಗೆ ಯಾರಿಗಾದರೂ ಅನಿಸಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್. ಇಂಥದ್ದೇ ಇನ್ನೊಂದಷ್ಟು ಒಳ್ಳೆ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ.